ತಮಿಳು ನಟ ರವಿ ಮೋಹನ್ ಅಲಿಯಾಸ್ ಜಯಂ ರವಿ ಅವರ ವೈಯಕ್ತಿಕ ಜೀವನ ಮತ್ತೊಮ್ಮೆ ಸುದ್ದಿಯಲ್ಲಿದೆ. ಪತ್ನಿ ಆರತಿ ಜೊತೆಗಿನ ವಿಚ್ಛೇದನ ವಿವಾದ, ಗೆಳತಿ ಕನಿಷಾ ಫ್ರಾನ್ಸಿಸ್ ದೂರವಾಗಿರುವುದು ಹಾಗೂ ಚಿತ್ರರಂಗದಿಂದ ಬ್ರೇಕ್ ಘೋಷಿಸಿರುವುದು ಭಾರಿ ಚರ್ಚೆಗೆ ಕಾರಣವಾಗಿದೆ. ಈ ಬೆಳವಣಿಗೆಗಳು ತಮಿಳು ಚಿತ್ರರಂಗ ಹಾಗೂ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿವೆ. ಚೆನ್ನೈನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ರವಿ ಮೋಹನ್ ತಮ್ಮ ನಿರ್ಧಾರವನ್ನು ಪ್ರಕಟಿಸಿದ್ದಾರೆ. 2024ರ ಸೆಪ್ಟೆಂಬರ್ನಲ್ಲಿ ಪತ್ನಿ ಆರತಿಯಿಂದ ದೂರವಾದ ಬಳಿಕ ಈ ವಿವಾದ ತೀವ್ರಗೊಂಡಿದೆ. ಇತ್ತೀಚೆಗೆ ಕನಿಷಾ ಫ್ರಾನ್ಸಿಸ್ ಪೋಸ್ಟ್ ಹಾಗೂ ಅದರ ಕೆಲವೇ ಗಂಟೆಗಳಲ್ಲಿ ರವಿ ಮೋಹನ್ ಸುದ್ದಿಗೋಷ್ಠಿ ನಡೆಸಿದ್ದಾರೆ. ನಟ ರವಿ ಮೋಹನ್ ಅವರ ಪತ್ನಿ ಆರತಿ, ಗಾಯಕಿ ಹಾಗೂ ಸ್ಪಿರಿಚುವಲ್ ಥೆರಪಿಸ್ಟ್ ಕನಿಷಾ ಫ್ರಾನ್ಸಿಸ್ ಈ ವಿವಾದದ ಕೇಂದ್ರ ಬಿಂದುವಾಗಿದ್ದಾರೆ. 2009ರಲ್ಲಿ ಮದುವೆಯಾಗಿದ್ದ ರವಿ ಆರತಿ ದಂಪತಿಗೆ 2 ಮಕ್ಕಳಿದ್ದಾರೆ. ರವಿ ಮೋಹನ್ ಮತ್ತು ಆರತಿ ದಾಂಪತ್ಯದಲ್ಲಿ ಬಿರುಕು ಮೂಡಲು ಕನಿಷಾ ಕಾರಣ ಎಂಬ ಆರೋಪ ಕೇಳಿ ಬಂದಿತ್ತು. ಆದರೆ ಕನಿಷಾ, ನಾನು ಯಾರ ಸಂಸಾರವನ್ನು ಮುರಿದಿಲ್ಲ. ರವಿ ಮೋಹನ್ ಈಗಾಗಲೇ ಮಾನಸಿಕವಾಗಿ ಪತ್ನಿಯಿಂದ ದೂರವಾಗಿದ್ದರು ಎಂದು ಸ್ಪಷ್ಟನೆ ನೀಡಿದ್ದಾರೆ. ಕನಿಷಾ ಸಾಮಾಜಿಕ ಜಾಲತಾಣದಲ್ಲಿ ಭಾವನಾತ್ಮಕ ಪೋಸ್ಟ್ ಹಂಚಿಕೊಂಡು ತಾನು ಆನ್ಲೈನ್ ಕಿರುಕುಳದಿಂದ ಚೆನ್ನೈ ತೊರೆಯುತ್ತಿರುವುದಾಗಿ ತಿಳಿಸಿದ್ದಾರೆ. ಜೊತೆಗೆ ರವಿ ಮೋಹನ್ ಜೊತೆಗಿನ ಗೆಳೆತನಕ್ಕೂ ಗುಡ್ ಬೈ ಹೇಳಿದ್ದಾರೆ. ಇದರ ಬೆನ್ನಲ್ಲೇ ಸುದ್ದಿಗೋಷ್ಠಿ ನಡೆಸಿದ ರವಿ ಮೋಹನ್ ಪತ್ನಿಯಿಂದ ಅಧಿಕೃತ ವಿಚ್ಛೇದನ ಸಿಗುವವರೆಗೂ ಯಾವುದೇ ಹೊಸ ಸಿನಿಮಾಗಳಲ್ಲಿ ನಟಿಸುವುದಿಲ್ಲ ಎಂದು ಘೋಷಿಸಿದ್ದಾರೆ. ಕುಟುಂಬ ಕಲಹ, ವಿಚ್ಛೇದನ ವಿವಾದ ಹಾಗೂ ಸಂಬಂಧಗಳ ಮುರಿತದಿಂದ ನಟ ರವಿ ಮೋಹನ್ ಅವರ ವೈಯಕ್ತಿಕ ಜೀವನ ಮತ್ತೊಮ್ಮೆ ಸಾರ್ವಜನಿಕ ಚರ್ಚೆಗೆ ಗ್ರಾಸವಾಗಿದ್ದು, ಮುಂದಿನ ಬೆಳವಣಿಗೆಗಳತ್ತ ಸಿನಿಪ್ರಿಯರ ಗಮನ ನೆಟ್ಟಿದೆ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸಪ್ತರ್ಷಿ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.